ಸರ್ ಒಪ್ಪಂದ ಆಗಿಲ್ಲ ಅಂತ ಇನ್ನೂ ಚರ್ಚೆ ಆಗ್ತೈತಿ. ಈಗ ತಮ್ಮ ಸಾಹೇಬರು ಹೇಳಿದ್ದಾರೆ ಒಪ್ಪಂದ ಆಗಿದೆ ಅಂತ. ಏನು ಒಪ್ಪಂದ ಆಗಿದೆ ಅಂತ ಹೇಳಿದರೆ ಅವ್ರು ಹೇಳಿರೋದು ವಿಡಿಯೋ ನಾನು ನೋಡಿದೆ ಗೋಕರ್ಣದಲ್ಲಿ. ಅಲ್ಲಿ ಏನು ಹೇಳಿದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು CM ಮಧ್ಯ ಒಪ್ಪಂದ ಆಗಿದೆ, ಹೈಕಮಾಂಡು ಅದಕ್ಕೆ ಒಪ್ಕೊಂಡಿದೆ ಅಷ್ಟೇ ಹೇಳಿದ್ದಾರೆ. ಯಾವ ವಿಷಯ ಅಂತ ಹೇಳಿಲ್ಲ. ಅದು ನೀವು ಕೇಳಿದ್ರಿ ಯಾವ್ದು ಸರ್ CM ವಿಷಯನ ಅಂತ, ನಿಮ್ಮ ಮುಂದೆ ಯಾಕೆ ಕೇಳ್ಬೇಕು ಅದನ್ನು ಅಂತ ಉತ್ತರ ಕೊಟ್ಟರೆ ನಾನು ನೋಡಿದೆ. ಸರಿ ಇದೆಯಲ್ಲ ಒಪ್ಪಂದ, ಏನೇನು ವರ್ಕಿಂಗ್ ಬಗ್ಗೆ ಒಪ್ಪಂದ ಇರ್ಬೋದು, ಬೇರೆ ಬೇರೆ ಒಪ್ಪಂದಗಳಿರ್ತವೆ. ಅದನ್ನ ಯಾಕೆ ನೀವು ಬರೀ ಮುಖ್ಯಮಂತ್ರಿ ವಿಷಯಕ್ಕೆ ತರ್ತೀರಿ? ಯಾಕೆ ನನಗೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ತೀನಿ, ನೀವು ಉತ್ತರ ಕೊಡೋಕೆ. ಈಗ ನನ್ನ ಕೇಳ್ತಿದ್ದೆ ಇಷ್ಟೇ, ಈಗ ನಿಮ್ಮನ್ನೇ ವಾಪಸ್ ಕೇಳ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವಿರೋಧ ಇದೆಯಾ ನಿಮಗೆಲ್ಲ? ಆಗ್ಲೆಲ್ಲ ಬರ್ತೀರಿ, ಅದೇ ಕ್ವಶನ್ ಕೇಳ್ತೀರ, ನಿಲ್ಲಿಸೋರು ನಿಮ್ಮ ಪ್ರಯತ್ನ ಭಾಳ ಇರಂಗೆ ಕಾಣ್ತದೆ. ಇಲ್ಲ ನಾವು ಸುಮ್ಮನಿದ್ದೀವಿ, ನೀವೇ ಮಾಧ್ಯಮದವ್ರಿಗೆ ಅವ್ರು ನಿಲ್ಲಿಸಬೇಕು ಅನ್ನೋದು ಭಾಳ ಒತ್ತಡ ಇದ್ದಂಗಿದೆ ಅಲ್ಲಿಂದನೂ. ಆಗ್ಲೆಲ್ಲ ಬಂದು ಮುಖ್ಯಮಂತ್ರಿ ಯಾವಾಗ ಬದಲಾವಣೆ, ಮುಖ್ಯಮಂತ್ರಿ ಯಾವಾಗ ಇಳಿಸ್ತೀರ, ಮುಖ್ಯಮಂತ್ರಿ ಯಾವಾಗ, ಅದೇ ಕ್ವಶನ್ ಒಂದೇ ಕೇಳ್ತಿದ್ದಾರೆ. ನಿಮ್ಗೆ ಯಾಕೆ ಅವ್ರ ಮೇಲೆ ದ್ವೇಷ? ಹೌದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಿಮ್ಗೆ ಯಾಕೆ ದ್ವೇಷ ಅಂತ. ಅಲ್ಲ, ಡಿಸೆಂಬರ್ ಕ್ರಾಂತಿ ಅಂದ್ರಿ, ಜನವರಿ ಕ್ರಾಂತಿ ಅಂದ್ರಿ, ನೀವೇ ಅಂದ್ರಲ್ಲ ಸರ್, ನಿಮ್ ಕಾಂಗ್ರೆಸ್ ಅವರೇ ಅಂದ್ರಿ ಸರ್. ನಾವೆಲ್ಲೂ ಹೇಳಿಲ್ಲ, ನಾ ಹಿಂದೆ ಮಾತಾಡಿದ್ದೆ. ಅದಾದ್ಮೇಲೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ಯಾರು ಸಹ ಮುಖ್ಯಮಂತ್ರಿ ವಿಷಯ ಮಾತಾಡಬೇಡಿ, ಅದ್ರ ಡಿಸಿಷನ್ಸ್ ಏನಾದ್ರು ತಗೊಳ್ಬೇಕು ಅಂದ್ರೆ ನಾವು ಹೈಕಮಾಂಡ್ ಇದೀವಿ ತಗೊಂತೀವಿ ಅಂತ ಉತ್ತರ ಕೊಟ್ಟರು. ಅಲ್ಲಿಂದ ನಾನು ಈಗ ಏನಾರು ಮಾತಾಡಿದ್ದೀನ? ಅದಕ್ಕೊಂದು ಅರ್ಥನೂ ಕಲ್ಪಿಸಿದ್ರು. ಯಾಕೆ ಇವರು ಸಾಹೇಬ್ ಸಿದ್ದರಾಮಯ್ಯ ಕಡೆ ವಾಲಿದ್ದಾರೆ, DK ಸಾಹೇಬ್, ಅವೆಲ್ಲ ಸುಮ್ಮನೆ ಅಸಮಂಜಸ. ಯಾಕೆಂದರೆ ಅಭಿಮಾನ ಪ್ರೀತಿ ಇರುತ್ತೆ. ನಾನೀಗಷ್ಟು ಆಂಜನೇಯ ಆದರೆ ಎದೆ ಸೀಳು ತೋರಿಸ್ಬಿಡುತ್ತೆ ಶ್ರೀರಾಮನ ಥರ, ಆ ಥರ ಬರೋದಿಲ್ಲ. ದಯಮಾಡಿ ನಿಮಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ದರೆ ಅದನ್ನೊಂದು ಆಂದೋಲನ ಸ್ಟಾರ್ಟ್ ಮಾಡ್ಕೊಳ್ರಿ. ಇಳಿಸೋಕ್ಕೆ ಏನಾದ್ರು ಹೋರಾಟ ಮಾಡೋದಿದ್ರೆ ನಮ್ಮ ಮೇಲೆ ಯಾಕೆ ಬರ್ತೀರಿ ಕದಾ? ನಿಮ್ಮದ ನಿಜ ಸರ್, ಈಗ ಒಪ್ಪಂದ ಆಗಿದ್ದಂತ ಅವಾಗ ಹೇಳ್ಕೊಂತ ಬರ್ತಿದ್ರಿ, ನಿಮ್ಮ ನಾಯಕರೇ ನಿಜ ಅಂದಿದ್ದಾರೆ. ನಾನು ಎಲ್ಲೂ ಹೇಳ್ತೀನಿ ಕೇಳ್ರಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ವ್ಯಕ್ತಪಡಿಸಿ ನಿಜ, ಅದ್ರಿಗೇನು ಬದಲಾವಣೆ ಇಲ್ಲ. ಎಲ್ಲೂ ಸಿದ್ದರಾಮಯ್ಯ ಸಾಹೇಬ್ರು ಇಳಿಸಿರಿ ಅಂತ ನಾನು ಹೇಳಿಲ್ಲ, ಎಲ್ಲೂ 2 ವರ್ಷ ಒಪ್ಪಂದ ಆಗಿದೆ ಅಂತಲೂ ಹೇಳಿಲ್ಲ. ಸುಮ್ಮನೆ ನಮ್ಮ ನಾಗರಿಕರಿಗೆ ನಾವು ತಪ್ಪು ಮಾಹಿತಿ ಕೊಡಬಾರ್ದು. ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ DK ಶಿವರ ಕಾರಣ ಆಗಿರ್ತಾರೆ ಸರ್. ಈಗ ನೋಡ್ರಿ, ಪ್ರತಿಯೊಬ್ಬ ಕಾರ್ಯ, ನೀವು ನನಗೆ ಓಟ್ ಹಾಕಿರ್ಬೋದು. ಈಗ ಪುನೀತ್ ಅಣ್ಣ ಪಬ್ಲಿಕ್ ಟಿವಿ ನೀನು ಓಟ್ ಹಾಕಿದ್ರೆ ನೀನು ಕಾರಣನೇ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ. ಅಲ್ಲ, ಎಲ್ಲರೂ ಹಾಕ್ರಿ, ಸರ್ಕಾರ ಅಧಿಕಾರಕ್ಕೆ ಬರೋ ಕಾಂಗ್ರೆಸ್ಸು ಅಂತ ಒಂದು ಓಟ್ ನೀವು ಯಾರೇ ಹಾಕಿದ್ರು ನೀವು ಅದಕ್ಕೊಬ್ರು ಕಾರಣನೇ. ನಾನು ಅಲ್ಲ, ಇನ್ನೊಬ್ರಲ್ಲ, ಮತ್ತೊಬ್ರಲ್ಲ. ಮಾತಾಡಲೇಬೇಕಲ್ಲ. ಒಪ್ಪಂದ ಅಂದ್ರೆ DK ಶಿವಕುಮಾರ್ ಅವರು ಮುಂದಿನ ಅವಧಿ CM ಆಗಲಿ 2028ಕ್ಕೆ ಆ ಥರ ಒಪ್ಪಂದ ಆಗಿರ್ಬೋದು. ನಾ ಪೂರ್ಣಾವಧಿ ಆಗ್ತೇನೆ ಅಂತ ಇರ್ಬೋದೇನೋ. ನನಗೆ ಒಪ್ಪಂದ ಅವ್ರನ್ನೇ ಕೇಳ್ಬೇಕು, ಯಾರು ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ. ಅವ್ರನ್ನೇ ಹೋಗಿ ಒಪ್ಪಂದ ಏನಾಗಿದೆ ಅನ್ನೋದನ್ನ ನೀವು ಪದೇ ಪೀಡಿಸಿ ಏನಾದ್ರು ಬಾಯಿ ಬಿಟ್ರೆ ಬಿಡ್ಬೋದು, ನೀವೇ ಕೇಳ್ಬಿಡೋರಿ. ಅವರು ಹೇಳಿದ್ದಾರೆ. ನಾನು ಸದನದಲ್ಲಿದ್ದೆ, ಪ್ರತಿಪಕ್ಷದವರು ಕೆದಕಿ ಕೇಳಿದಾಗ ಹೈಕಮಾಂಡನ್ನು ಒಂದು ಪದನ ಅವರು ಬಳಸಿದ್ದಾರೆ. ನಾನು ಸಹ ಪ್ರತಿ ಬಾರಿನೂ ಹೈಕಮಾಂಡ್ ಅಂತ ಹೇಳ್ತೀನಿ. DK ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ತಾರೆ. ಅದಕ್ಕೆ ಅರ್ಥ ತಾವೇ ತಿಳ್ಕೊಳ್ಳಿ. ಹೈಕಮಾಂಡ್ ನಾಳೆ ತೀರ್ಮಾನ ಮಾಡಿದ್ರು ಆಯಿತು, ಇನ್ನು 10 ವರ್ಷ ಬಿಟ್ಟು ತೀರ್ಮಾನ ಮಾಡಿದ್ರು, ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧ. ಪೂಜೆ ಪುನಸ್ಕಾರ ಟೆಂಪಲ್ ರನ್ ಜೋರಾಗಿದೆ. DK ಶಿವಕುಮಾರ್ ಡೇಟ್ ಏನೋ ಕೊಟ್ಟಿದ್ದಾರೆ ಸರ್, ಅವರು ಏನೋ ಏನೋ ಡೇಟ್ ಕೊಟ್ಟಿದ್ದಾರೆ ಅಂತ. ನೀವಿದ್ರ ಜೊತೆಗೆ? ಅಲ್ಲ, ನೀವೇ ಇದ್ರೆ ಹೇಳಿ, ರಾಜ್ಯೋತಿಷ ನಾನು ಹೋಗ್ತೀನಿ, ನನ್ನ ಒಂದಿಷ್ಟು ಸಮಸ್ಯೆ ಕೇಳ್ಬಿಡ್ತೀನಿ. ಏನಂತ ಅದು ಅವರು ಯಾವ ದಿನಾಂಕ ಅಂತ ಅವ್ರನ್ನೇ ಕೇಳ್ರಿ. ಈಗ ನಾನು ಕೆಲವು ದೇವರಲ್ಲಿ ನಂಬಿಕೆ ಇರೋನೆ, ನಾನು ಅವ್ರ ಏನಾಗ್ಬಿಟ್ಟಿದೆ ಎಲ್ಲದ್ರಲ್ಲೂ ಅವ್ರನ್ನೇ ಫಾಲೋ ಮಾಡ್ತಿದ್ದೆ. ಹಂಗಾಗಿ ನಾನು ದೈವ ಭಕ್ತ, ಅವರು ದೈವ ಭಕ್ತರು, ನಾನು ಅವ್ರು ನಾನು ದೇವ್ರು ನಂಬ್ತೀನಿ, ನಾನು ದೇವ್ರ ಜೊತೆ ಮಾತಾಡ್ತೀನಿ, ಕಷ್ಟ ಸುಖ ಹೇಳ್ಕೊತೀನಿ, ಕೇಳ್ಕೊತೀನಿ. ಅದು ನನಗೆ ಹೇಳ್ತದೆ. ಅದು ನಿಮ್ಮ ಮುಂದೆ ಹೇಳೋಕ್ಕಲ್ಲ ಏನಾಗುತ್ತೆ ಏನಾಗಲ್ಲ ಅಂತ. ಯಾವಾಗಲೂ ಇದೆ ನನ್ನ ಬೇಡಿಕೆ, ಇವತ್ತಲ್ಲ. ನಾನು ಡೇ 1 ಯಾವತ್ತು ನನ್ನ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಅವತ್ತಿಂದನೂ ನಾನು ಅವ್ರ ಪರವಾಗಿದ್ದೀನಿ, ಇವಾಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಜನವರಿ ಆಗ್ಬೋದು ಸರ್, ಟೈಮ್ ಬರಲಿ, ಜನವರಿಲಿ ಮಾತಾಡೋಣ ನಾವು ನೀವು. ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋ ಅಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆಯದು ಆಗಂತೂ ಸಹಜ, ತಮಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೋ ನೋಡೋಣ. ಎಲ್ಲ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು ಅಣ್ಣ, ಆಗ್ಬೋದು. ನೋಡೋಣ, ಕಾದು ನೋಡೋಣ. ಒಳ್ಳೇದೇ ಆಗ್ಬೋದು, ಯಾವ ರೀತಿ ಒಳ್ಳೇದನ್ನೇ ಬಯಸಾರಲ್ಲ ನಾವು. ಯಾರಿಗಾಗಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ ಆರೈಕೆ.